ನಮಸ್ತೆ ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ. ನೀವು ನೀಡುವ ಲೈಕ್ ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ತಲುಪುವಂತೆ ಮಾಡುತ್ತದೆ. 2024ರಲ್ಲಿ ಟಾಪ್ 10 ಚಿನ್ನ ಉತ್ಪಾದಿಸುವ ದೇಶಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಜಾಗತಿಕ ಅರ್ಥಶಾಸ್ತ್ರದ ಸಂಕೀರ್ಣವಾದ ವಸ್ತ್ರದಲ್ಲಿ ಚಿನ್ನವು ಸಂಪತ್ತು ಮತ್ತು ಸ್ಥಿರತೆಯ ಟೈಮ್ಲೆಸ್ ಲಾಂಛನವಾಗಿ ನಿಂತಿದೆ. ನಾವು 2024ರಲ್ಲಿ ತೊಡಗಿರುವಾಗ ಟಾಪ್ 10 ಚಿನ್ನ ಉತ್ಪಾದಿಸುವ ದೇಶಗಳ ನಿರೂಪಣೆಯನ್ನು ಬಿಚ್ಚಿಡುವುದು ಅವಶ್ಯಕವಾಗಿದೆ. ಪ್ರತಿಯೊಂದು ಅದರ ಪರಿಶೋಧನೆ, ಹೊರತೆಗೆಯುವಿಕೆ ಮತ್ತು ಸಮೃದ್ಧಿಯ ವಿಶಿಷ್ಟ ಕಥೆಯನ್ನು ಹೆಣೆಯುತ್ತದೆ. ಈ ರಾಷ್ಟ್ರಗಳು, ಖಂಡಗಳು ಮತ್ತು ಸಂಸ್ಕೃತಿಗಳನ್ನು ವ್ಯಾಪಿಸಿದ್ದು ವಿಶ್ವದ ಚಿನ್ನದ ಪೂರೈಕೆಯ ಕೀಲಿಯನ್ನು ಹಿಡಿದಿಟ್ಟುಕೊಳ್ಳುತ್ತವೆ, ಮಾರುಕಟ್ಟೆಗಳನ್ನು ರೂಪಿಸುತ್ತವೆ ಮತ್ತು ಜಾಗತಿಕ ಮಟ್ಟದಲ್ಲಿ ಆರ್ಥಿಕತೆಯ ಮೇಲೆ ಪ್ರಭಾವ ಬೀರುತ್ತದೆ. ವಿಶ್ವದಾದ್ಯಂತ ಚಿನ್ನದ ಉತ್ಪಾದನೆ ಕೋವಿಡ್-19 ಸಾಂಕ್ರಾಮಿಕ ಮತ್ತು ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳಿಂದ ಉತ್ತೇಜಿತವಾಗಿರುವ ಆರ್ಥಿಕ ಅನಿಶ್ಚಿತತೆಗಳ ಹಿನ್ನೆಲೆಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಜಾಗತಿಕ ಚಿನ್ನದ ಬೆಲೆಯು ಏರಿದೆ. ಇದು ವಿಶ್ವದ ಪ್ರಮುಖ ಉತ್ಪಾದಕರಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಆಕರ್ಷಿಸುತ್ತಿದೆ. ರಾಷ್ಟ್ರಗಳು ಹಣದುಬ್ಬರವನ್ನು ಎದುರಿಸುತ್ತಿರುವಾಗ ಮತ್ತು ಸುರಕ್ಷಿತ ಸತ್ವಗಳನ್ನು ಹುಡುಕುತ್ತಿರುವಾಗ ಕೇಂದ್ರೀಯ ಬ್ಯಾಂಕುಗಳು ಚಿನ್ನದ ಬೇಡಿಕೆಯನ್ನು ಹೆಚ್ಚಿಸಿವೆ. ಯುಎಸ್ ಭೂವೈಜ್ಞಾನಿಕ ಸಮೀಕ್ಷೆಯು ಇತ್ತೀಚಿನ ಮಾಹಿತಿಯ ಪ್ರಕಾರ 2023ರಲ್ಲಿ ಜಾಗತಿಕ ಚಿನ್ನದ ಉತ್ಪಾದನೆಯನ್ನು ಒಟ್ಟು 3,000 ಮೆಟ್ರಿಕ್ ಟನ್ಗಳಷ್ಟಿತ್ತು. ಹಲವಾರು ದೇಶಗಳು ಹಳದಿ ಲೋಹದ ಪೂರೈಕೆ ಸರಪಳಿಗೆ ಪ್ರಮುಖ ಕೊಡುಗೆದಾರರಾಗಿ ಹೊರಹೊಮ್ಮುತ್ತಿವೆ. 2024ರಲ್ಲಿ ವಿಶ್ವದ ಅತಿದೊಡ್ಡ ಚಿನ್ನದ ಉತ್ಪಾದಕ ಚೀನಾ 2024ರಲ್ಲಿ 370 ಮೆಟ್ರಿಕ್ ಟನ್ ಗಣಿ ಉತ್ಪಾದನೆಯೊಂದಿಗೆ ಚಿನ್ನದ ಅತಿದೊಡ್ಡ ಉತ್ಪಾದಕನಾಗಿ ಉಳಿದಿದೆ. 2016ರಲ್ಲಿ 455 ಮೆಟ್ರಿಕ್ ಟನ್ನಷ್ಟು ಗರಿಷ್ಠ ಉತ್ಪಾದನೆಯ ಹೊರತಾಗಿಯೂ ಚೀನಾದ ಸ್ಥಿರವಾದ ಉತ್ಪಾದನೆಯು 300 ಮೆಟ್ರಿಕ್ ಟನ್ಗಿಂತ ಹೆಚ್ಚಿನ ಒಂದು ದಶಕದಿಂದ ಚಿನ್ನದ ಉತ್ಪಾದನೆಯಲ್ಲಿ ವಿಶ್ವನಾಯಕನಾಗಿ ತನ್ನ ಸ್ಥಾನವನ್ನು ಗಟ್ಟಿಗೊಳಿಸುತ್ತಿದೆ. ಸರ್ಕಾರಿ ಸ್ವಾಮ್ಯದ ನಿರ್ವಾಹಕರಿಂದ ಪ್ರಾಬಲ್ಯ ಹೊಂದಿರುವ ಚೀನಾದ ಚಿನ್ನದ ಗಣಿಗಾರಿಕೆ ಉದ್ಯಮವು ಚೀನಾ ಗೋಲ್ಡ್ ಇಂಟರ್ನ್ಯಾಷನಲ್ ರಿಸೋರ್ಸ್, ಶಾಂಡೋಂಗ್ ಗೋಲ್ಡ್ ಮತ್ತು ಜಿಜಿನಾ ಮೈನಿಂಗ್ ಗ್ರೂಪ್ನಂತಹ ಪ್ರಮುಖ ಕಂಪನಿಗಳನ್ನು ಒಳಗೊಂಡಿದೆ. ಹೆಚ್ಚುವರಿಯಾಗಿ ಚೀನಾದ ಸೆಂಟ್ರಲ್ ಬ್ಯಾಂಕ್ 2023ರಲ್ಲಿ ಚಿನ್ನದ ಅತಿದೊಡ್ಡ ಖರೀದಿದಾರನಾಗಿ ಹೊರಹೊಮ್ಮಿತು. ಅದರ ಮೀಸಲಿಗೆ 225 ಮೆಟ್ರಿಕ್ ಟನ್ನಷ್ಟು ಸೇರಿಸಿ ಒಟ್ಟು 2,235 ಮೆಟ್ರಿಕ್ ಟನ್ನಷ್ಟು ಗಳಿಸಲಾಯಿತು. 370 ಮೆಟ್ರಿಕ್ ಟನ್ ಚಿನ್ನದ ಉತ್ಪಾದನೆಯೊಂದಿಗೆ ಚೀನಾ ವಿಶ್ವದ ಅತಿದೊಡ್ಡ ಚಿನ್ನದ ಉತ್ಪಾದಕ ಎಂಬ ಹೆಗ್ಗಳಿಕೆಯನ್ನು ಹೊಂದಿದೆ. ನಂತರ ಆಸ್ಟ್ರೇಲಿಯಾ, ರಷ್ಯಾ, ಕೆನಡಾ ಮತ್ತು ಯುನೈಟೆಡ್ ಸ್ಟೇಟ್ಸ್. ಆಸ್ಟ್ರೇಲಿಯಾ ಜಾಗತಿಕ 2ನೇ ಅತಿದೊಡ್ಡ ಚಿನ್ನದ ಉತ್ಪಾದಕರ ಸ್ಥಾನದಲ್ಲಿದೆ. ಪಶ್ಚಿಮ ಆಸ್ಟ್ರೇಲಿಯಾದ ನ್ಯೂ ಮೌಂಟೇನ್, ಬೋಡಿಂಗ್ಟನ್ ಗಣಿಗಳಂತಹ ಗಣಿಗಳಿಂದ ಗಮನಾರ್ಹ ಕೊಡುಗೆಗಳೊಂದಿಗೆ ವಿವಿಧ ರಾಜ್ಯಗಳಲ್ಲಿ ಹರಡಿರುವ ಪ್ರಮುಖ ಚಿನ್ನದ ಗಣಿಗಾರಿಕೆ ಕಾರ್ಯಾಚರಣೆಗಳ ವೈವಿಧ್ಯಮಯ ಶ್ರೇಣಿಯನ್ನು ದೇಶವು ಹೊಂದಿದೆ. ವಿಶ್ವದ ಅತಿದೊಡ್ಡ ಚಿನ್ನದ ನಿಕ್ಷೇಪವನ್ನು 12,000 ಮೆಟ್ರಿಕ್ ಟನ್ನಷ್ಟು ಹೊಂದಿರುವ ಆಸ್ಟ್ರೇಲಿಯಾವು ಜಾಗತಿಕ ಚಿನ್ನದ ಪೂರೈಕೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಅದರ ಆರ್ಥಿಕತೆಗೆ ಗಮನಾರ್ಹವಾಗಿ ಕೊಡುಗೆ ನೀಡುತ್ತದೆ. ವಿಶ್ವದ 3ನೇ ಅತಿದೊಡ್ಡ ಚಿನ್ನದ ಉತ್ಪಾದಕ ರಷ್ಯಾ 3ನೇ ಅತಿದೊಡ್ಡ ಚಿನ್ನದ ಉತ್ಪಾದಕನಾಗಿ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದೆ. ದೇಶವು 2017ರಿಂದ 255 ಮೆಟ್ರಿಕ್ ಟನ್ನಷ್ಟು ಚಿನ್ನವನ್ನು ಉತ್ಪಾದಿಸಿದಾಗಿನಿಂದ ಉತ್ಪಾದನೆಯಲ್ಲಿ ಗಮನಾರ್ಹ ಹೆಚ್ಚಳವನ್ನು ಅನುಭವಿಸಿದೆ. 11,100 ಮೆಟ್ರಿಕ್ ಟನ್ ಗಣನೀಯ ಪ್ರಮಾಣದ ಮೀಸಲು ಹೊಂದಿರುವ ರಷ್ಯಾ ಆಸ್ಟ್ರೇಲಿಯಾದ ನಂತರ ಚಿನ್ನದ ನಿಕ್ಷೇಪದಲ್ಲಿ ಜಾಗತಿಕವಾಗಿ 2ನೇ ಸ್ಥಾನದಲ್ಲಿದೆ. ಈ ಮೇಲಿನ ಪಟ್ಟಿಯಲ್ಲಿ ನೀವು ಟಾಪ್ 10
ಚಿನ್ನವನ್ನು ಉತ್ಪಾದಿಸುವ ದೇಶಗಳನ್ನು ನೋಡಬಹುದು. ಮೊದಲನೇ ಸ್ಥಾನದಲ್ಲಿ ಚೀನಾ, ಎರಡನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ, ಮೂರನೇ ಸ್ಥಾನದಲ್ಲಿ ರಷ್ಯಾ, ನಾಲ್ಕನೇ ಸ್ಥಾನದಲ್ಲಿ ಕೆನಡಾ, ಐದನೇ ಸ್ಥಾನದಲ್ಲಿ ಯುನೈಟೆಡ್ ಸ್ಟೇಟ್ಸ್, ಆರನೇ ಸ್ಥಾನದಲ್ಲಿ ಕಜಕಿಸ್ತಾನ್, ಏಳನೇ ಸ್ಥಾನದಲ್ಲಿ ಮೆಕ್ಸಿಕೋ, ಎಂಟನೇ ಸ್ಥಾನದಲ್ಲಿ ಇಂಡೋನೇಷ್ಯಾ, ಒಂಬತ್ತನೇ ಸ್ಥಾನದಲ್ಲಿ ದಕ್ಷಿಣ ಆಫ್ರಿಕಾ, ಹತ್ತನೇ ಸ್ಥಾನದಲ್ಲಿ ಉಜ್ಬೇಕಿಸ್ತಾನ್. ಟಾಪ್ 10 ಚಿನ್ನವನ್ನು ಉತ್ಪಾದಿಸುವ ದೇಶಗಳಾಗಿವೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಮಾಡುತ್ತದೆ.